ಮುಸ್ಲಿಮ್ಸ್ ಆರ್ ವೆರಿ ಮಿಕ್ಸ್ಡ್. ಕನ್ವರ್ಟೆಡ್ ಇದ್ದಾರೆ, ದಲಿತ್ ಕನ್ವರ್ಟ್ಸ್ ಇದ್ದಾರೆ. ಇದು ಸ್ಲೇವ್ ಡೈನಾಸ್ಟಿ ಕಾಲದಲ್ಲಿ ಆಯಿತು. 1355 ಟು ಬಿ ಫಿರೋಜ್ ಶಾ ತುಗ್ಲಕ್ ಕಾಲದಲ್ಲಿ ಒಂದು ರಜಪೂತ್ ಕಿಂಗು ಸುಂದರ್ ಪಾಲ್ ಅಂದ್ಬಿಟ್ಟು ಹಿ ಕನ್ವರ್ಟ್ಸ್ ಟು ಇಸ್ಲಾಂ. ಯಾಕೆ? ಇಸ್ಲಾಂದು ಇಗ್ಲಿಟೇರಿಯನಿಸಮ್, ಎಲ್ಲ ಒಂದೇ ಸಮಾನ ಕನ್ವರ್ಟ್ ಆಗ್ತಾರೆ. ನೀವು ನೋಡ್ಕೋಬಹುದು ಅದು 1355 ಅವ್ರು ನೋಡಿ. ಯಾವಾಗ ರಾಜ್ಪೂಟ್ಸ್ ಕನ್ವರ್ಟ್ ಆಗಿದ್ದಾರೆ ಇಸ್ಲಾಂಗೆ, ಅವ್ರಿಗೆ ಮುಸ್ಲಿಂ ಕಿಂಗ್ಸ್, ಮುಸ್ಲಿಂ ಇಸ್ಲಾಮಲ್ಲಿ ಏನಿದೆ ದೊಡ್ಡವನ್ ಚಿಕ್ಕವನ್ನೆಲ್ಲ ವರ್ಣ ಸಿಸ್ಟಮ್ ಇಲ್ಲ. ಮುಸ್ಲಿಂ ಕಿಂಗ್ಸ್ ಏನ್ ಮಾಡಿದ್ರು ಅವಾಗ, ಯಾವಾಗ ರಾಜ್ಪೂಟ್ ಕನ್ವರ್ಟ್ ಆಗ್ತಾನೆ ಅವನ್ಗೆ ಖಾನ್ ಜಾದಾ ಅಂತ ಕರೆದ್ರು. ಅಂದ್ರೆ ಖಾನ್ ಮಗ, ರಾಜ ಪುತ್ರು ಇಲ್ಲಿ ಬಂದ್ಬಿಟ್ಟು ಖಾನ್ ಪುತ್ರು ಆಗ್ಬಿಟ್ಟ. ಖಾನ್ ಜಾದಾ ಅಂದ್ರೆ ಸನ್ನು. ದಲಿತ್ಸ್ ಯಾವಾಗ ಇಸ್ಲಾಂ ಕನ್ವರ್ಟ್ ಮಾಡಿದ್ರು, ಈ ಬ್ರಾಹ್ಮಿನ್ ರಿಪ್ರೆಷನ್ ಮಾಡಕ ಅವ್ರಿಗೆ ಅಲ್ಲೇ ದಲಿತ್ ಮುಸ್ಲಿಮ್ಗೆ ಅಲ್ಲಿ ಪಾಸ್ಮಂದ ಅಂದ್ಬಿಟ್ಟು ಅಲ್ಲಿ ಇಟ್ಟಿದ್ರು. ದೇ ಸ್ಟೇಟಸ್ ಡಿಡ್ ನಾಟ್ ಚೇಂಜ್. ಈ ಮುಸ್ಲಿಂ ಕಿಂಗ್ಸ್ ಹಿಪೋಕ್ರಸಿ, ಎಲ್ಲ ಹಿಂದುತ್ವ ಹೇಳ್ತಾರಲ್ಲ, ಮುಸ್ಲಿಂ ಇಸ್ಲಾಂ ಅಲ್ಲ ರೂಲ್ ಮಾಡಿದ್ದು, ಮುಸ್ಲಿಂ ಕಿಂಗ್ಸ್ ರೂಲ್ ಮಾಡಿರೋದು. ಸೇಮ್ ಮುಸ್ಲಿಂ ಅವ್ರು ಹಂಗಿದ್ದು. ಬೇನಜರ್ ಭುಟ್ಟೋ ಇಸ್ ಅ ಕನ್ವರ್ಟೆಡ್ ರಜಪೂತ್ ಮುಸ್ಲಿಂ. ಆಮೀರ್ ಖಾನ್, ಹೌದು, ದೇ ಆರ್ ಖಾನ್ಜಾದಾಸ್. ಬಟ್ ದಲಿತರು ಪಾಪ ಸರ್ ನಮ್ಗೆ ಕಾಪಾಡಿ ನಿಮ್ ಇಸ್ಲಾಂ ಅಲ್ಲಿ ಹಿಂಗಿದ್ದಾಗ ಆಯ್ತಪ್ಪ ಆಗಿ ಮುಸ್ಲಾಂ ಆಗಿ, ಬಟ್ ನೀನು ಕಾಬ್ಲರ್ ಆಗಿದೆಯಲ್ಲ ಶೂಸ್ ಅದಕ್ಕೆ ಹೊಲಿಬೇಕು ಅಂದ್ಬಿಟ್ಟು ಇವಾಗ್ಲೂ ಅವ್ರು ಬಿಹಾರಲ್ಲಿ ಇವಾಗ್ಲೂ ಫೈಟ್ ಮಾಡ್ತಿದ್ರಲ್ಲ ಪಾಸ್ಮಂದಾಸ್. ಅವ್ರ ಮಶಾನೇ ಬೇರೆದು. ಆಮೀರ್ ಖಾನ್ ಸಿನಿಮಾ ಆಕ್ಟರ್, ಕನ್ವರ್ಟೆಡ್ ರಜಪೂತ್ ಮುಸ್ಲಿಮ್ಸ್ ಅವರೆಲ್ಲ. ಬೇನಜರ್ ಭುಟ್ಟೋ ಆಲ್ಸೋ, ಭಟ್ಟೀಸು ಅವ್ರ ಸರ್ನೇಮ್ಸ್ ಹಂಗೆ ಇದೆ, ಭಟ್ಟೀಸು ಇದು ಅದು ಅಂತ ಆತರ. ಆಮೇಲೆ ದಲಿಸ್ ಆಗಿದ್ದಾಗ ಇರೋದು ಮಾಡಿಲ್ಲ. ಭರಣಿ ಅಂದ್ಬಿಟ್ಟು ಆಗ ಮಿನಿಸ್ಟರು ಸ್ಲೇವ್ ತುಗ್ಲಕ್ ಡೈನಾಸ್ಟಿಲಿ, ಅವನು ಫತ್ವಾ ಹೆ ಜಹಂದ್ರಿ ಅನ್ನೋದು ಪುಸ್ತಕ ಬರ್ದ. ಅದರಲ್ಲಿ ಓಪನ್ ಆಗಿ ಬರೀತಾನೆ, ಈ ಇಂಡಿಯನ್ ಮುಸ್ಲಿಮ್ಸ್ಗೆ ನೀವು ಮಿನಿಸ್ಟರ್ಗಳನ್ನ ಮಾಡಬೇಡಿ, ಯುದ್ಧಕ್ಕೆ ಕಳಿಸ್ಬೇಡಿ, ಇವ್ರು ಟ್ರಸ್ಟ್ ಮಾಡಕ್ಕಾಗಲ್ಲ, ಇವ್ ನಮ್ಕಿಂತ ಕಮ್ಮಿ, ನಾವು ತುರ್ಕ್ಸು ಅಂತ ನಾನು. ಅದೇ ಖಿಲ್ಜಿ ರೆವಲ್ಯೂಷನ್ ಆಗಿದ್ದು. ಖಿಲ್ಜೀಸ್ ಯಾರು ಇಂಡಿಯನ್ ಮುಸ್ಲಿಮ್ಸ್, ಅವ್ರು ಫೈಟ್ ಮಾಡಿದ್ರು ಟರ್ಕಿಶ್ ಮುಸ್ಲಿಮ್ಸ್ ಜೊತೆ. ದಟ್ ಇಸ್ ಇಂಟರ್ನಲ್ ರೆವಲ್ಯೂಷನ್. ತುರ್ಕಿ ಮುಸ್ಲಿಮ್ಸ್ ವರ್ಸಸ್ ಇಂಡಿಯನ್ ಮುಸ್ಲಿಮ್ಸ್, ಅದು ಖಿಲ್ಜಿ ರೆವಲ್ಯೂಷನ್. ಈ ತರ ಇದೆ. ಆ ಹಿಪೋಕ್ರಸಿ ಮುಸ್ಲಿಮ್ಸ್ ಕಿಂಗ್ಸ್ ಅಲ್ಲೂ ಇತ್ತು. ತಿರ್ಗಾ ಮೊಘಲ್ಸ್ ಬಂದ್ರು, ಅವರು ಏನು ಚೇಂಜ್ ಮಾಡಿಲ್ಲ. ಅವರು ರಜಪೂತ್, ಅವ್ರು ಯಾವ್ದು ದಲಿತ ಹುಡುಗಿರ್ ಮದುವೆ ಮಾಡ್ಕೊಂಡಿದ್ದಾನೆ ಅಕ್ಬರು, ಎಲ್ಲ ರಜಪೂತ್. ಅಕ್ಬರ್ ಯಾರು ಮಾಡ್ಕೊಂಡ, ರಜಪೂತ್ ಹೆಂಗ್ಸ್ಗೆ ಮದುವೆ ಮಾಡ್ಕೊಂಡ ಕ್ವೀನು. ಅವ್ನು ಹುಟ್ಟಿದ್ದು ಜಹಾಂಗೀರ್, ರಜಪೂತ್ ಕ್ವೀನ್ ಹುಟ್ಟಿದ್ದು. ಶಹಜಹಾನ್ ಹುಟ್ಟಿದ್ದು ರಜಪೂತ್ ಯಮನ್ಗೆ. ಈ ತರ ಇದ್ಬಿಟ್ಟು ಯಾಕೆ ಇವ್ರು ದಲಿತ್ ಹೆಂಗ್ಸ್ಗೆ ಮದುವೆ ಮಾಡ್ಕೊಂಡಿಲ್ಲ? ಹಿಂದುತ್ವ ಹೇಳಿದ್ರು ಮೊಘಲ್ ರೂಲ್ ಇಸ್ಲಾಮಿಕ್ ರೂಲ್ ಅಲ್ಲ, ಇಟ್ಸ್ ಎ ಮುಸ್ಲಿಂ ರೂಲ್. ಇಸ್ಲಾಂ ಬೇರೆ ಮುಸ್ಲಿಂ ಬೇರೆ. ಹೌದು, ಇಸ್ಲಾಂ ಇಸ್ ಎಸೆನ್ಸ್, ಇಟ್ಸ್ ಎ ವೇ ಆಫ್ ಲೈಫ್. ನೀವು ಮುಸ್ಲಿಂ ಆಗ್ಬಿಟ್ಟು ನೀವು ವರ್ಣ ಸಿಸ್ಟಮ್ ಮಾಡಿದ್ರೆ ನೀವು ಅದೇ ಆಗಿದ್ದು. ಅವ್ನ್ ಚಿಕ್ಕವನು, ಅವ್ನ್ ಕಲರ್ ಬಳ್ಳಿಕ್ಕಿದ್ದಾನೆ, ಅವ್ನ ಮೇಲೆ ಕೂತ್ಕೋ, ಕಪ್ಪುಗೆ ಕೆಳಗಡೆ ಕೂತ್ಕೋ. ರಜಪೂತ್ ಬಂದ್ರೆ ನೀನ್ ಖಾನ್ ಜಾದ, ದಲಿತ್ ಬಂದ್ರೆ ನೀನ್ ಪಾಸ್ಮಂದ ಅಂದ್ರೆ ನೀವು ಮುಸ್ಲಿಂ ಆಗಿರೋದು, ನಾಟ್ ಫಾಲೋವರ್ ದ ಪ್ರಾಫಿಟ್. ಈ ವ್ಯತ್ಯಾಸ ಹಿಂದುತ್ವ ಅವರು ತಿಳ್ಕೋಬೇಕು. ರಾಣಾ ಸಂಗ್ರಾಮ್ ಹೆಂಗಿದ್ದ, ಸೇಮ್ ಬಾಬರ್ ತರಾನೇ ಇದ್ದ. ಅವನೇ ಕರೆದಿದ್ ಬಾಬರ್ಗೆ. ರಜಪೂತ್ ಪೃಥ್ವಿರಾಜ್ ಹೇಳ್ತಾರಲ್ಲ, ಪೃಥ್ವಿರಾಜ್ ಯಾರು ಕರೆದಿದ್ದು ಮೊಹಮ್ಮದ್ ಅಫ್ಗೋರಿಗೆ ಬ್ಯಾಟಲ್ ಆಫ್ ಟರಾನ್ 1192 ಅಲ್ಲಿ? ಪೃಥ್ವಿರಾಜ್ ಮಿನಿಸ್ಟರ್ ಕರೆದಿದ್ದು. ಇದು ಪಾಲಿಟಿಕ್ಸ್, ಇದು ನಾಟ್ ರಿಲಿಜನ್. ರಿಲಿಜನ್ ವ್ಯಾಸ್ ಇವಾಗ್ಲೂ ಯೂಸ್ ಮಾಡ್ತಾರೆ, ಅವಾಗ್ಲೂ ಯೂಸ್ ಮಾಡ್ತಾ ಇದ್ರು. ಈ ತರ ಒಂದು ನೆರೇಷನ್ ಇದೆ ಇಂಡಿಯನ್ ಹಿಸ್ಟ್ರಿಗೆ. ನೀವು ಹಿಂದೂಸ್ ಮುಸ್ಲಿಮ್ಸ್ ಅಂತ ಬೈನರಿಯಲ್ ತರಕ್ ಆಗಲ್ಲ. ಈ ಮುಸ್ಲಿಮ್ಸ್ ಇದ್ದಾರೆ ಹೂ ಕನ್ವರ್ಟೆಡ್. ಸೆಕೆಂಡ್ ಯಾರು? ನವಾಯತೆ, ಕೋಸ್ಟಲ್ ಇಂದ, ಯಮೆನ್ ಇಂದ ಅಲ್ಲಿಂದ ಬಂದ್ರು. ಕೋಸ್ಟಲ್ ಅವ್ರ ಭಾಷಾನೇ ಬೇರೆ. ನವಾಯತೆ, ನವ ನ್ಯೂ ಆಯ್ತೆ ಬಂದಿದ್ದಾರೆ ಅಂತ, ನ್ಯೂ ಅರೈವಲ್ಸ್ ಅಂತ. ದಿಸ್ ಪೀಪಲ್ ಹ್ಯಾವ್ ಕಮ್ ಮಿಡಲ್ ಸೆಂಚುರೀಸ್ ಅಲ್ಲಿ ಇಲ್ಲಿ ಬಂದ್ರು. ಬಿಸ್ನೆಸ್ ಅದಕ್ಕಿಂತ ಮುಂಚೆನೂ ಅರಬ್ಸ್ ಬರ್ತಾ ಇದ್ರು. ಮಲ್ಬಾರ್ ಕೋಸ್ಟ್ ಅಲ್ಲಿ ಹೆಂಗಸರಿಗೆ ಮದುವೆ ಮಾಡ್ಕೊಳ್ತಾ ಇದ್ರು. ಮಾಪುಲಾಸ್ ಅಂತಾರೆ ಅವ್ರಿಗೆ. ಮುಸ್ಲಿಂ ಬಂದ್ಬಿಟ್ಟು ಲೋಕಲ್ ಹುಡುಗಿರಿಗೆ ಕನ್ವರ್ಟ್ ಮಾಡಿ ಏನ್ ಮದುವೆ ಮಾಡ್ಕೊಂಡ್ರು, ಅವ್ರು ಮಾಪುಲಾ ಮುಸ್ಲಿಮ್ಸ್ ಅವರು. ಶಿಪ್ ಅಲ್ಲಿ ಬರ್ತಾ ಇದ್ರು, ಮದುವೆ ಮಾಡ್ಕೊಂತ ಇದ್ರು. ಇಸ್ಲಾಂ ಅಲೋ ಮಾಡ್ತಾ ಇತ್ತಲ್ಲ, ಮದುವೆ ಮಾಡ್ಕೊಳ್ಳಿ ಅಂತ ಮದುವೆ. ಮಾಪುಲಾ ಮುಸ್ಲಿಮ್ಸ್, ಆ ತರ ಮುಸ್ಲಿಮ್ಸ್ ಇದ್ದಾರೆ. ದಲಿತ್ ಮುಸ್ಲಿಮ್ಸ್ ಇದ್ದಾರೆ, ಪಾಸ್ಮಂದಾಜು. ಆಮೇಲೆ ತುರ್ಕಿಶ್ ಇದ್ದಾರೆ, ತುರ್ಕಿಯಿಂದ ಬಂದ್ರಲ್ಲ ಅವರಿದ್ದಾರೆ. ಮಂಗೋಲ್ ಮುಸ್ಲಿಮ್ಸ್ ಇದ್ದಾರೆ. ಯಾಕೆ? ತೈಮೂರ್ ಬಂದಿದ್ದ ಇಲ್ಲಿ, ಅವನ್ ಒಂದು ಕಂಟಿಜೆಂಟ್ ಇಲ್ಲಿ ಇದ್ಬಿಟ್ಟು. ತೈಮೂರ್, ಕಿಂಗ್ ತೈಮೂರ್ ಇದ್ದಾಗ ಅವ್ರದ್ದಿದ್ದಾರೆ. ಶೇರ್ ಶಾ ಇದ್ದಾಗ ಪಠಾನ್ಸ್ ಬಂದ್ರು ಅಫ್ಘಾನ್ ಇಂದ, ಆ ಮುಸ್ಲಿಮ್ಸ್ ಇಲ್ಲಿದ್ದಾರೆ. ಬೇರೆ ತರ ಮುಸ್ಲಿಮ್ಸ್ ಇದ್ದಾರೆ. ಭಟ್ಕಲ್ ನವಾಯತೆಗಳು. ಭಟ್ ಕೋಸ್ಟಲ್ ಬಂದಿದ್ದಲ್ಲ, ಅರಬ್ ಕಡೆಯಿಂದ ಬಂದಿದ್ದು. ಅವ್ರು ಯುದ್ಧ ಮಾಡಕ್ ಬಂದಿಲ್ಲ. ದೇ ಕೇಮ್ ಆಸ್ ಟ್ರೇಡರ್ಸ್. ನಾರ್ತ್ ಇಂದ ಬಂದಿದ್ದು, ಯುದ್ಧ ಮಾಡ್ಕೊಂಡ್ ಬಂದಿದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ಮುಸ್ಲಿಮ್ಸ್ ಇರು. ಕೋಸ್ಟಲ್ ಮುಸ್ಲಿಮ್ಸ್ ಪೀಸ್ ಲವಿಂಗ್ ಟ್ರೇಡರ್ಸ್. ನಾರ್ತ್ ಇಂದ ಬಂದಿದ್ದು ಕಾನ್ಕರರ್ ಮುಸ್ಲಿಮ್ಸ್ ಅವರು. ಮಧ್ಯ ಯಾರು ಕನ್ವರ್ಟ್ ಆಗಿರೋರು. ಈ ತರ ಕಂಪೋಸಿಷನ್ ಇದೆ ಮುಸ್ಲಿಮ್ಸ್ ಇಲ್ಲಿ. ಅದಕ್ಕೋಸ್ಕರ ನೀವು ಅದು ಬಣ್ಣಗಳು ಬೇರೆ ನೋಡ್ತೀರಾ. ಕಲ್ಚರಲ್ಲೂ ಡಿಫ್ರೆನ್ಸಸ್ ಆಗಿದೆ. ಮುಸ್ಲಿಂ ಇನ್ವೇಷನ್ ಕಾಲದಲ್ಲಿ ಏನಾಗ್ತಾ ಇತ್ತು, ಮುಸ್ಲಿಮ್ಸ್ ಬಂದಾಗ ಅವ್ರ ಕಲ್ಚರ್ ಬೇರೆ ತರ ಇತ್ತು. ಬಿಕಾಸ್ ಇಸ್ಲಾಂ ಅಲ್ಲಿ ಈ ವರ್ಣ ಸಿಸ್ಟಮ್ ತರ ಇವ್ರು ದೊಡ್ಡವರು, ಅಪ್ಪರ್ ಕ್ಯಾಸ್ಟ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ಇರಲಿಲ್ಲ. ಆಮೇಲೆ ಬಂದಿದ್ದು ಅಫ್ಜಲ್ ಅಂತ ಸಚಾರ್ ಕಮಿಟಿ ರಿಪೋರ್ಟ್ ಕ್ಲಾಸಿಫಿಕೇಶನ್ ಆಗಿದೆಲ್ಲ, ಅದು ಬಂದಿದ್ದು ಆಮೇಲೆ.
ಆಗ ಇರ್ಲಿಲ್ಲ. ಅವಾಗ ರಂಜಾನ್ ಬಕ್ರೀದ್ ಬಂದಾಗ ಮುಸ್ಲಿಮ್ಸ್ ಒಬ್ಬರಿಗೊಬ್ಬರಿಗೆ ಬಹಳ ಒಂಥರ ತಪ್ಕೊಳೋದು, ಹಗ್ ಮಾಡೋದು. ಆಮೇಲೆ ಪ್ರೋಸ್ಕಿನಿಸಿಸ್ ಅಂತ ಅಲೆಕ್ಸಾಂಡರ್ ಕಡೆ ಇತ್ತಿತ್ತು, ಅದು ಚಿಕ್ಕ ತುರ್ಕಿಶ್ ಕಲ್ಚರ್ ಅದು. ಅದನ್ನ ನೋಡಿ ದಲಿತವ್ರು ಏನಪ್ಪ ಇವ್ರು ಹಿಂಗ್ ಮಾಡ್ತಾರೆ, ಇವ್ರ ಅಪ್ಪರ್ ಕ್ಯಾಸ್ಟ್ ನಮ್ಗೆ ಸೇರಿಸೋದೇ ಇಲ್ಲ ಅಂದ್ಬಿಟ್ಟು ಹಿಂದಿ ಸಂಸ್ಕೃತಿಯಲ್ಲಿ ಈ ತರ ಡೀಪ್ಲಿ ಎಂಟ್ರೆನ್ಸ್ ಇಂಟು ಹೈರಾರ್ಕಿ. ಇಸ್ಲಾಂ ಅಲ್ಲಿ ಅವಾಗ ಇರಲಿಲ್ಲ, ಆನಂತರ ಶುರುವಾಗಿದ್ದು, ಆಮೇಲೆ ಶುರುವಾಗಿದ್ದು. ಆ ಅಪೀಲ್ ಆಫ್ ಇಸ್ಲಾಂ ಮಿಲಿಟರಿಸಮ್ ಇಂದ ಬೇಕಾದಷ್ಟು ಜನ ಕನ್ವರ್ಟ್ ಹಾಕಿದ್ದಾರೆ. ಲೋವರ್ ಕ್ಲಾಸಸ್, ದಲಿತ ಹಿಂದೂ ಲೋವರ್ ಕ್ಲಾಸ್ ಅವ್ರು ಮಾತ್ರ ಅಲ್ಲ, ಇವನ್ ಫಾರ್ ಅಪ್ವರ್ಡ್ ಮೊಬಿಲಿಟಿ. ಇವಾಗ ನಾವು ಬ್ರಿಟಿಷರ್ಸ್ ನೋಡ್ಬಿಟ್ಟು ಅವ್ರ ತರ ಇಂಗ್ಲಿಷ್ ಮಾತಾಡಕ್ ಹೋಗಲ್ವಾ, ಆ ತರ ಬಟ್ಟೆ ಹಾಕಲ್ಲ. ಆ ಅಪೀಲ್ ಆವಾಗಿತ್ತು. ಪರ್ಷಿಯನ್ ಕಲ್ಚರ್ ಅವ್ರದ್ದು, ತುರ್ಕ್ಸ್ದು. ಅದು ನೋಡ್ಬಿಟ್ಟು ಎಷ್ಟೋ ಜನ ಅಪ್ಪರ್ ಕ್ಲಾಸ್ ಅವರು ಫಾರ್ ಪೊಲಿಟಿಕಲ್ ರೀಸನ್ಸ್ ಆಗ್ಲಿ, ಫಾರ್ ಎಕನಾಮಿಕ್ ರೀಸನ್ಸ್ ಆಗ್ಲಿ, ಈ ರೀಸನ್ಸ್ ಇಂದ ಅವರು ಕನ್ವರ್ಟ್ ಆದ್ರು. ಅದೇ ನಾನು ಹೇಳಿಲ್ವ, ಅವ್ರಿಗೆ ಖಾನ್ಜಾದಾಸ್ ಅಂದ್ರು, ಇವ್ರಿಗೆ ಪಾಸ್ ಬಂದಾಸ್ ಅಂದ್ರು. ಅವ್ರದ್ದು ಪರಿಸ್ಥಿತಿ ಏನು ಚೇಂಜ್ ಆಗಿಲ್ಲ ಇನ್ ದ ಲಾಂಗ್ ರನ್. ಸೌತ್ ಇಂಡಿಯಾದಲ್ಲಿ ಮುಸ್ಲಾಂ ಬೇರೆದಿತ್ತು. ಯಾಕಂತ ಹೇಳಿದ್ರೆ ತುಗ್ಲಕ್ ಯಾವಾಗ ಡೆಲ್ಲಿಯಿಂದ ದೇವೇರಿಗೆ ಶಿಫ್ಟ್ ಆದ್ನೋ, ಎಷ್ಟು ಸೂಫಿ ಸೈನ್ಸ್ ಅಲ್ಲಿಂದ ಇಲ್ಲಿ ಶಿಫ್ಟ್ ಆದ್ರು. ಬಂದೆ ನವಾಜ್ ಗುಲ್ಬರ್ಗಾದಲ್ಲಿ ಆಗಿರ್ಬೋದು, ತಿರ್ಗಾ ಹುಬ್ಳಿ ಆಗಿರ್ಬೋದು, ಶೇಷ್ನಾಗ್ ಶರೀಫ್ ಅವರೆಲ್ಲ, ಇವರೆಲ್ಲ ಸೂಫಿ ಸೈನ್ಸ್. ನೀವು ನೋಡಿ ಹಿಂದೂಸಮ್ಗೂ ನೋಡಿ, ನೀವು ಆರ್ಯನಿಸಮ್ ಇಲ್ಲಿ ಬಂದ್ಬಿಟ್ಟು ಹಿಂದೂಸಮ್ ಆಗಿದ್ದು. ಸಿಂಕ್ರೆಟಿಕ್ ಈ ತರ ಇಸ್ಲಾಮಲ್ಲೂ ಆಯ್ತು. ಪಿಂಜಾರಾಸ್ ಅಂತಾರಲ್ಲ, ಪಿಂಡಾರಿಸ್ ಕರಪ್ಷನ್. ಮೊಘಲ್ ಎಂಪೈರ್ ಯಾವಾಗ ಬ್ರೇಕ್ ಆಯ್ತು, ಎಷ್ಟೋ ಜನ ಇಲ್ಲಿ ಬಂದ್ಬಿಟ್ರು. ತುಗ್ಲಕ್ ಜೊತೆ ಎಷ್ಟೋ ಮುಸ್ಲಿಮ್ಸ್ ಬಂದ್ಬಿಟ್ಟು ಸೂಫಿ ಸೈನ್ಸ್ ಇದ್ಬಿಟ್ರು. ಅವ್ರು ವೆರಿ ಟಾಲರೆಂಟ್ ಮುಸ್ಲಿಮ್ಸ್. ಅವ್ರು ಹಿಂದೂ ಎಲಿಮೆಂಟ್ಸ್ ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ಇಸ್ಲಾಮಿಕ್ ಎಲಿಮೆಂಟ್ಸ್ ಅಬ್ಸರ್ವ್ ಮಾಡಿದ್ದಾರೆ. ಲೈಕ್ ವೈಸ್ ಇವನ್ ಹಿಂದೂಸು, ನೀವು ಅಲ್ಲಿ ಹೋಗ್ಬಿಟ್ಟು ನಾವು ದರ್ಗಾಗಳು ನೋಡಿ ಹಿಂದೂಸು ಹೋಗ್ತಾರೆ. ಈ ತರ ಒಂದು ಕಲ್ಚರ್ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ. ನಾರ್ತ್ ಇಂಡಿಯಾಲಿ ಇಲ್ಲ ಅಂತಲ್ಲ, ಅಜ್ಮೀರ್ ಆ ಕಡೆ ಇದೆ, ಬಟ್ ಸೌತ್ ಇಂಡಿಯಾಲಿ ಜಾಸ್ತಿ ಸೌತ್ ಇಂಡಿಯಾಲಿ ಇದೆ. ಆಮೇಲೆ ಸೌತ್ ಇಂಡಿಯಾದಲ್ಲಿ ವಹಾಬಿ ಇಸ್ಲಾಂ ಬಂದಿಲ್ಲ. ಇದೇನ್ ಬಹಮನಿ ಕಿಂಗ್ಡಮ್ಸ್ ಇದ್ರಲ್ಲ, ಅವ್ರು ಶಿಯಾಸ್ ಇದ್ರು. ಗುಲ್ಬರ್ಗ, ಬಿಜಾಪುರ್, ಬೀದರ್, ಬಿರಾರ್ ಅಂತ ಇತ್ತು, ಅದು ಹೋಯ್ತು. ಗೋಲ್ಕೊಂಡ, ಇವರೆಲ್ಲ ಮೋಸ್ಟ್ಲಿ ಶಿಯಾ ಕಿಂಗ್ಸ್. ದೇ ಆರ್ ಲಿಟಲ್ ಅಕಾಮಡೇಟಿವ್. ಅವರು ವ್ಯಾಪಾರಸ್ಥರು ಆ ಕಾಲದಲ್ಲಿ ಅವ್ರ ರಿಲಿಜನ್ಗೆ ದೇ ಟು ಫಾಲೋ ಬಟ್ ಯೂಸ್ ಮಾಡ್ತಾ ಇದ್ರು. ಅವರು ಮಲಿಕ್ ಅಂಬರ್ ಅವರು ಗವರ್ನರ್ ಇದ್ರು ಫ್ರಮ್ ಆಫ್ರಿಕಾ. ಮಲಿಕ್ ಅಂಬರ್ ಅಂದ್ಬಿಟ್ಟು ಯಾರು ಅಕ್ಬರ್ ಆರ್ಮಿಗೆ ಸೋಲ್ಸಿದ್ದ ಅವನಿಲ್ಲಿ. ಅವರೆಲ್ಲ ಬಡಿ ಸೂಫಿಸ್ಟಿಕ್. ಯಾಕಂದ್ರೆ ಮಲಿಕ್ ಅಂಬರ್ ಇಸ್ ದ ಫಾದರ್ ಆಫ್ ಕಾನೋಜಿರಾವ್ ಇನ್ ಗೊರಿಲ್ಲಾ ವಾರ್ಫೇರ್ ಹೇಳ್ಕೊಟ್ಟಿದ್ದೆ ಅವರು. ಈ ತರ ಸಿಂಕ್ರಿಟಿಸಮ್ ಆಯ್ತು. ಅದು ರಿಫ್ಲೆಕ್ಷನ್ ಶಿವಾಜಿ ತಂದೆ ಶಾಜಿ, ಅವರು ಚಿಕ್ಕಪ್ಪನ ಹೆಸರು ಶರೀಫ್ ಜಿ. ಅವ್ರು ಹೆಂಗ್ ಹುಟ್ಟಿದ್ದು, ಕಾನೋಜಿಗೆ ಮಕ್ಕಳಾಗಲ್ಲ. ಕಾನೋಜಿ ಯಾರ ಶಿಷ್ಯ, ಮಲಿಕ್ ಅಂಬರ್ ಶಿಷ್ಯ. ಮಕ್ಕಳಾದಾಗ ಮದುವೆ ಮಾಡ್ಕೊಂಡು ಶಾ ಶರೀಫ್ ಜಿ ಅಂತ ಒಂದು ದರ್ಗಾ ಇದೆ, ಅಲ್ಲಿ ಹೋಗ್ಬಿಟ್ಟು ಅದು ಇಟ್ಕೊಂಡು ಅಚ್ಕರ್ ಏನೇ ಇದ್ ಮಾಡ್ತಾರೆ. ಅವಾಗ ಏನು ಹುಟ್ಟಿದ್ದು, ಅವಾಗ ಹುಟ್ಟಿದಾಗ ಒಂದ್ ಮಗನ್ಗೆ ಶಾಜಿ ಅಂತ ಹೆಸರಿರ್ತಾರೆ, ಇವನ್ಗೆ ಶರೀಫ್ ಜಿ. ಶಾಜಿ ಮಗ ಶಿವಾಜಿ ಬಹಳ ರೆಸ್ಪೆಕ್ಟ್ ಮಾಡ್ತಾ ಇದ್ರು ಮುಸ್ಲಿಂ ಶ್ರೈನ್ಸ್ಗೆಲ್ಲ. ಇನ್ಫ್ಯಾಕ್ಟ್ ಅವರು ಒಂದು ಕಾನ್ಸ್ಪಿರಸಿ ಥಿಯರ್ಸ್ ಅದು ಒಂದ್ ರೀಸನ್ ಅವ್ರು ತಿರೋಗಿದ್ದು. ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದು ದರ್ಗಾ ಅಲ್ಲಿ ದಾಳಿ ಮಾಡ್ತಾರೆ ಇವರು. ಯಾಕಂದ್ರೆ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡಿರ್ತಾರೆ ಎನಿಮೀಸ್. ಇಸ್ಲಾಂ ರಿಲಿಜನ್ ಅಲ್ಲೇ ಈ ತರ ಅಲೌಡ್ ಇದೆ. ನೀವು ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಕತ್ತಿ ತೋರಿಸಿ ಕನ್ವರ್ಟ್ ಮಾಡಿ ಮೆಸೇಜ್ ಕೊಡಿ ಅಂತ ಇದೆ. ದಿಸ್ ಇಸ್ ಅ ಪ್ರೂಫ್ ದಟ್ ಮುಸ್ಲಿಮ್ಸ್ ಇವ್ರು ಹಿಂದುತ್ವಗಳು ಏನ್ ಹೇಳ್ತಾರೆ, ಇವ್ರು ಇಂಟಿಗ್ರೇಟ್ ಆಗಲ್ಲ ಅಂತ ತಾವೇ ಹೇಳಿದ್ರಲ್ಲ. ತಮಿಳ್ ಮಾತಾಡ್ತಾರೆ, ತಮಿಳ್ ಅವ್ರ ಜೊತೆ ಸೇರ್ಕೊಳ್ತಾರೆ, ಹಿಂದೂ ಜೊತೆ. ನಮ್ ಜೊತೆ ಸೇರಲ್ಲ ಅವರು. ಮಲಯಾಳಿನೂ ಅಷ್ಟೇ, ಮಲಯಾಳಿಗಳು ಅಷ್ಟೇ. ನೀವು ದುಬೈಗೆ ಹೋಗಿ ಲೂಲು ಮಾಲ್ ಅಲ್ಲಿ ಮಲಯಾಳೀಸೇ ಇರೋದು, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಪ್ರಿಫರೆನ್ಸ್ ಮಲಯಾಳಿ ಅವ್ರಿಗೆ. ಈ ತರ ಇಂಟಿಗ್ರೇಷನ್ ಮುಸ್ಲಿಮ್ಸ್ ಅಲ್ಲಿ ಆಗ್ತಾರೆ. ನಿಮ್ ಅಕ್ಯೂಸಿಷನ್ ಅದು ಫಾಲ್ಸ್ ಚಾರ್ಜ್. ನೀವು ಹೇಳೋದು ನಮ್ಮ ಜೊತೆ ಸೇರಲ್ಲ ಅಂತ, ನೀವು ಹೋಗಿ ಮಲಯಾಳಿ ಹೋಗ್ಬಿಟ್ಟು ಮಾತಾಡಿ. ಇದೊಂದು ನೀವು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಇಶ್ಯೂ ಇದು. ಆಗ ಇನ್ನೊಂದೇನಂದ್ರೆ ವೈ ಇವರು ಮೇನ್ ಸ್ಟ್ರೀಮ್ ಬಂದ, ಅವಾಗ ಇಂಡಿಯಾ ಇರ್ಲಿಲ್ಲ. ತಮಿಳ್ನಾಡುನೇ ಒಂದ್ ದೇಶ, ಕೇರಳನೇ ಒಂದ್ ದೇಶ, ಮೈಸೂರೇ ಒಂದ್ ದೇಶ. ದಟ್ ಈಸ್ ವೈ ಆ ದೇಶದವರು ಅವರು. ಆ ನಂತರ ಬ್ರಿಟಿಷ್ ಅವ್ರು ಬಂದ್ರು. ನೀವು ಮಹಾಭಾರತ ಕಾಲ ಅದೇ ಅಗಸ್ಟ ಇಲ್ಲಿ ಬಂದ್ರು, ಈ ಕಡೆ ಸೇರ್ಕೊಂಡ್ರು, ಅದೆಲ್ಲ ಅದ್ ಮಾತಾಡ್ಬೋದು ನಾವು. ರಾಮನು ಅದ್ ಡಿಫ್ರೆಂಟ್ ಇಶ್ಯೂ. ಐಡಿಯಾ ಆಫ್ ಇಂಡಿಯಾ ಫಾರ್ಮ್ ಆಯ್ತಲ್ಲ ಅಲ್ಲಿ ರೀಸೆಂಟ್ ಅವರು. ಯಾಕಂದ್ರೆ ಪ್ರೂಫ್ ಈಸ್ ಅಗೇನ್ ಬ್ರಿಟಿಷರ್ಸ್ ಹೋಗಿದ್ದಾಗ ಇಂಡಿಯಾಕ್ಕೆ ಕೊಟ್ಟರು ಸ್ವತಂತ್ರ. ಅವರು ಆ ರಾಜ್ಯಗಳಿಗೆ ಇಂಡಿಪೆಂಡೆಂಟ್ ಆಗಿ ಕೊಟ್ಬಿಟ್ಟು ಹೋದ್ರು. ದಟ್ ಈಸ್ ಅ ಪ್ರೂಫ್ ಇಂಡಿಯಾ. ಅದಕ್ಕೆ ತಮಿಳ್ ಅವ್ರ ಮುಸ್ಲಿಮ್ಸ್ ಈವನ್ ಫ್ರೈಡೇ ಸರ್ಮನ್ಸ್ ತಮಿಳ್ ಅಲ್ಲಿ ಮಾತಾಡ್ತಾರೆ. ನಾವಲ್ಲಿ ಹೋದಾಗ ನಾವು ಬೇರೆಯವ್ರ ತರ ಫೀಲ್ ಮಾಡ್ತೀವಿ ಅಲ್ಲಿ. ಸೊ ಹೀಗೆ ನೀವು ಆಂಧ್ರ ಮದನಪಲ್ಲಿ ಕಡೆ ಎಲ್ಲ ಹೋಗ್ಬಿಟ್ರೆ ಅವ್ರು ತೆಲುಗುನೇ ಮಾತಾಡ್ತಾರೆ. ಹೌದು, ಕೆಲವೊಂದು ಹಿರಿಯ ಮುಸ್ಲಿಮ್ಸ್ ಇದ್ದಾರೆ ತೆಲುಗುನೇ ಬಿಟ್ಟು ಅವ್ರು ಬೇರೆ ಭಾಷೆನೇ ಬರೋದಿಲ್ಲ. ಹೌದು, ಅದನ್ನೇ ನೀವು ಹೈದರಾಬಾದ್ ಹೋಗ್ಬಿಟ್ರೆ ಪೂರ್ತಿ ಉರ್ದು ಮಾತಾಡ್ತಾರೆ. ಅದು ನಿಜಾಮ್ ಇನ್ಫ್ಲುಯೆನ್ಸ್ ಅದು. ಯಾಕಂದ್ರೆ ಉರ್ದು ಇದ್ದಲ್ಲಿ ಪರ್ಷಿಯನ್ ಇರ್ಬೇಕಾಗಿತ್ತಲ್ಲಿ. ಪರ್ಷಿಯನ್ ಲ್ಯಾಂಗ್ವೇಜ್ ಇರಬೇಕಾಗುತ್ತೆ. ನಿಮ್ಗೆ ಗೊತ್ತಲ್ಲ, ಉರ್ದು ಇಸ್ ನಥಿಂಗ್ ಬಟ್ ಆಫ್ ಶಾರ್ಟ್ ಆಫ್ ಪರ್ಷಿಯನ್. ಹಿಂದಿನೂ ಆಫ್ ಶಾರ್ಟ್ ಆಫ್ ಸಂಸ್ಕೃತ.
ಲ್ಯಾಂಗ್ವೇಜಸ್ ಬಗ್ಗೆ ಬಂದಿದ್ದು. ಅಲ್ಲಿ ನಿಜಾಮ್ ಇನ್ಫ್ಲುಯೆನ್ಸ್ ಇತ್ತು. ನಿಜಾಮ್ ಈಸ್ ಎ ತುರ್ಕಿಶ್ ಅವನು, ಆಕ್ಚುಲಿ ಪರ್ಷಿಯನ್ ಅವನು ನಿಜಾಮು. ಆ ಇನ್ಫ್ಲುಯೆನ್ಸ್ ಅಲ್ಲಿ ಇದೆ. ಅದಕ್ಕೆ ಅಲ್ಲಿ ಕನ್ನಡ ಡೈಲೆಕ್ಟು ಬೇರೆ, ಅದು ಕನ್ನಡ ಮಾತಾಡೋದು ಬೇರೆ ಬೇರೆ ತರ. ಅಲ್ಲಿ ತಿರ್ಗಾ ಹೈದರಾಬಾದ್ ಕರ್ನಾಟಕ ಬೇರೆ ತರ. ನಾವು ಸ್ವತಂತ್ರವಾದ ಕನ್ನಡಿಗಸ್ ಇಲ್ಲಿದೀವಲ್ಲ, ಮೈಸೂರು ರಾಜ್ಯದಲ್ಲಿ ಕಾಸ್ಮೋಪಾಲಿಟನ್, ನಾವು ಬೇರೆ ತರ ಮಾತಾಡ್ತೀವಿ, ಡೆಕ್ಕನಿ ಉರ್ದು ಮಾತಾಡ್ತೀವಿ ನಾವು. ನೋಡಿ, ಲ್ಯಾಂಗ್ವೇಜ್ ಬಗ್ಗೆ ನೀವು ಸ್ಪೆಸಿಫಿಕ್ ಆಗಿ ಮಾತಾಡಿದ್ರೆ ಅವ್ರ ಕೋರ್ಟ್ ಲ್ಯಾಂಗ್ವೇಜು ಪರ್ಷಿಯನ್, ಇವ್ರ ಕೋರ್ಟ್ ಲ್ಯಾಂಗ್ವೇಜು ಪರ್ಷಿಯನ್. ಪರ್ಷಿಯನ್ ತಗ್ದಾಕಿದ್ದು 1857 1847 ಮೆಕಾಲೆ ಬಂದ್ಬಿಟ್ಟು, ಬೆಮಿಂಗ್ಟನ್ ಮೆಕಾಲೆ. ಯಾಕಂದ್ರೆ ಅವನು ಅವ್ರಿಗೆ ಕ್ಲರ್ಕ್ಸ್ ಬೇಕಾಗಿತ್ತು, ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಕಾಗಿತ್ತು. ಇವಾಗ ಚೈನಾ ಏನ್ ಮಾಡ್ತಾ ಇದೆ, ಇಂಗ್ಲಿಷ್ ಬೇಕನ್ಬಿಟ್ಟು ಆ ತರ ಮಾಡ್ಬಿಟ್ಟು ಚೇಂಜ್ ಮಾಡಿದ್ವಿ. ಇಲ್ಲಾಂದ್ರೆ ಅವ್ರ ಲ್ಯಾಂಗ್ವೇಜ್ ಕೋರ್ಟ್ ಲ್ಯಾಂಗ್ವೇಜ್ ಪರ್ಷಿಯನ್, ಇವ್ರ ಕೋರ್ಟ್ ಲ್ಯಾಂಗ್ವೇಜ್ ಪರ್ಷಿಯನ್. ಇಂಡಿಯನ್ ಲ್ಯಾಂಗ್ವೇಜ್ ಬೈ ಅಂಡ್ ಲಾರ್ಜ್ ಪರ್ಷಿಯನ್ ಕಲ್ಚರ್ ಇವನ್ ಆಟೋಮನ್ ಎಂಪೈರ್ಗೆ ಇನ್ಫ್ಲೂಯೆನ್ಸ್ ಮಾಡ್ತು, ಮೊಘಲ್ ಎಂಪೈರ್ಗೂ, ಮೊಂಗೋಲ್ಗೂ ಮಾಡ್ತು, ಎಲ್ಲ ಮಾಡ್ತು. ದಿಸ್ ಇಸ್ ಅ ಕಾಮನ್ ಕಲ್ಚರ್. ನಮಗೂ ಸೌದಿಸ್ಗೆ ಏನು ಕನೆಕ್ಷನ್ ಇಲ್ಲ. ದೇರ್ ಇಸ್ ನೋ ಕನೆಕ್ಷನ್. ದ ಓನ್ಲಿ ಕನೆಕ್ಷನ್ ಏನಿದೆ ಅಂದ್ರೆ ಅವರು ಅಲ್ಲ ಅಂತಾರೆ, ನಾವು ಅಲ್ಲ ಅಂತೀವಿ, ಅವರು ಮೊಹಮ್ಮದ್. ನಮ್ದು ಒಂದೇ ಕನೆಕ್ಷನ್ ಮಕ್ಕಾ ಮದೀನಾ ಅವರಿಂದ, ಬೇರೆ ಏನಿಲ್ಲ. ಕಲ್ಚರ್ ನಾವು ಡಿಫ್ರೆಂಟು, ನಾವು ಮಾತಾಡೋದು ಡಿಫ್ರೆಂಟು, ನಾವು ಕಾಣೋದು ಡಿಫ್ರೆಂಟ್, ನಾವು ತಿನ್ನೋದು ಡಿಫ್ರೆಂಟು, ಎಲ್ಲ ಬೇರೆ ತರ ನಂದು. ದೇ ಆರ್ ಡಿಫ್ರೆಂಟ್. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್. ಜಾಗ್ರಫಿಕಲಿ ವಿ ಆರ್ ಹಿಂದೂ ಮುಸ್ಲಿಮ್ಸ್. ಜಾಗ್ರಫಿಕಲಿ ಸ್ಪೀಕಿಂಗ್ ಹಿಂದೂ ಧರ್ಮದ ಪದ ಅಲ್ಲ ಅದು. ಡೈರಸ್ ಕೊಟ್ಟಿದ್ದ ಶಬ್ದ ಹಿಂದಿ. ಇಂಡಸ್ ಯಾಕೆ ಈ ಕಡೆ ಯಾರು ಇರ್ತಾರೋ ಅವ್ರು ಹಿಂದೂಸ್ ಅಂತ. ಇನ್ನೊಬ್ಬ ಹಿಂದೂ ಕ್ರಿಶ್ಚಿಯನ್ ಆಗಿರ್ಬೋದು, ಒಬ್ಬ ಹಿಂದೂ ಸಂತಾನಿ ಆಗಿರ್ಬೋದು, ಒಬ್ಬ ಹಿಂದೂ ಈಸೋ ಏನೋ ಆಗಿರ್ಬೋದು. ಅವರ್ ಕಲ್ಚರ್ ಇಸ್ ವೆರಿ ಡಿಫ್ರೆಂಟ್. ಒಂದು ಡೆಫಿನೆಟ್ಲಿ ಒಂದು ಇನ್ಫ್ಲುಯೆನ್ಸ್ ಆಗಿದೆ. ಇವರು ಸಿಟ್ಟಲ್ಲಿ ಬಂದ್ಬಿಟ್ಟು ನೀವು ಮದ್ರಸಾ ಮುಚ್ಚಾಗಿರೋದು ಮಾಡರ್ನೈಸ್ ಮಾಡಿದ ನಮ್ಗೆ ಹೆಲ್ಪ್ ಆಗ್ತಾ ಇದ್ದದು. ಮೌಲ್ವಿಗಳು ಏನ್ ಮಾಡಲ್ಲ, ಅದು ಮೋದಿ ಗವರ್ಮೆಂಟ್ ಮಾಡ್ತಾ ಇದೆ. ಅದು ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು, ಅದು ಡಿಸ್ಕ್ರೆಡಿಟ್. ಯಾಕಂದ್ರೆ ಅವರು ಮೊನ್ನೆ ನಂಗೆ ನ್ಯಾಷನಲ್ ಚಾನೆಲ್ ಕೇಳಿದ್ರು, ಆದಿತ್ಯ ಯೋಗಿನಾಥ್ ಮದ್ರಾಸಸ್ಗೆಲ್ಲ ಸೆಕ್ಯುಲರೈಸ್ ಮಾಡ್ತೀನಿ ಅಂದ್ರೆ ಬಹಳ ಸಂತೋಷ ಅಂದೆ ನಾನು. ಇನ್ಸ್ಟೆಂಟ್ ಟಿಬಲ್ ತಲಾಕ್ ಅದು ಪ್ರೂಫು. ಅವರು ಬೇರೆಯವ್ರು ತೋರ್ಸೋಕೆ ಹಿಂದುತ್ವ ಅವರು ನೋಡಿ ನಾವು ಇವ್ರು ಇನ್ಸ್ಟೆಂಟ್ ತೆಗಿತೇಳ್ಬಿಟ್ಟು ನಮ್ ಬೆನಿಫಿಟ್ ಆಗಿದೆ ಅದು. ಇನ್ಸ್ಟೆಂಟ್ ಟಿಬಲ್ ತಲಾಕ್ ಇಲ್ಲ, ಖುರಾನಲ್ಲಿ ಇಲ್ಲ ಅದು. ದಟ್ ಈಸ್ ಹದೀಸ್ ಆಫ್ ಬೇರೆ ಖಲೀಫ್ ಅವ್ರ ಹದೀಸು. ನಮ್ಗದು ಹೆಂಗಸರ್ಗೂ ಆಯ್ತಲ್ಲ, ಫೋನಿಂದ ಇನ್ಸ್ಟೆಂಟ್ ಬಲ್ತರ ಆಗಂದ್ರೆ ಅವ್ಳಿಗೆ ಡಿವೋರ್ಸ್ ಆಗೋದು, ಅದೆಲ್ಲ ತಪ್ಪಿಸಿದಾರಲ್ಲ. ಎಂಪವರ್ಮೆಂಟ್ ಇವರು ನಮ್ಗೆ ವಿಕ್ಟಿಮೈಸ್ ಮಾಡಕ್ ಹೋಗಿ ಐರಾನಿಕಲಿ ಎಂಪವರ್ ಮಾಡಿದ್ದಾರೆ. ದಟ್ ಈಸ್ ಒನ್ ಥಿಂಗ್. ಮುಸ್ಲಿಂ ಎಜುಕೇಶನ್ ಅಂತ ಹೇಳಿದ್ರೆ PV ನರಸಿಂಹರಾವ್ ಕಾಲದಿಂದ ಬರ್ತಾ ಇದೆ. ಯಾವಾಗ ಗ್ಲೋಬಲೈಸೇಷನ್ ಆಗಿ ಟಿವಿಗಳು ಡ್ರಾಯಿಂಗ್ ರೂಮ್ಸ್ ಬಂದು ಶುರು ಆಯ್ತು, ವರ್ಲ್ಡ್ ಎಕ್ಸ್ಪೋಜರ್ ಅವಾಗಿಂದನೂ ಶುರು ಆಗಿದೆ. ನೀವು ಈ 5.3% ಇತ್ತು ಎನ್ರೋಲ್ಮೆಂಟ್ ಇನ್ ಹೈಯರ್ ಪ್ರೈಮರಿ ಸ್ಕೂಲ್ಸ್ 2000 ಅಲ್ಲಿ. ಇವಾಗ 37 to 40% ಇದೆ. ಇದು ಬಿಜೆಪಿ ರೈಸ್ ಅಂತ ಅಲ್ಲ, ಇಟ್ಸ್ ಕಂಟಿನ್ಯೂಯಿಂಗ್ ಫಿನಾಮಿನಾ. ಇನ್ ಫ್ಯಾಕ್ಟ್ 2018 and 2019 ಅಲ್ಲಿ 5% ಆಫ್ UPSC ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಆರ್ ಮುಸ್ಲಿಂ ಕ್ಯಾಂಡಿಡೇಟ್ಸ್. UPA ಗೌರ್ಮೆಂಟ್ ಅಲ್ಲೂ ಸಿಗ್ಲಿಲ್ಲ. 2017-18 ಡಾಟಾ ನೀವು ನೋಡಿದ್ರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಡಾಟಾ ನೋಡಿದ್ರೆ 50ಗಿಂತ ಜಾಸ್ತಿ ಮುಸ್ಲಿಂ ಸ್ಟೂಡೆಂಟ್ಸ್ ಸಕ್ಸಸ್ ಆಗ್ತದೆ. ಅದಕ್ಕಿಂತ ಮುಂಚೆ 34-35 ಆವರೇಜ್. UPSC IAS IPS ಅಲ್ಲಿ, ಆಲ್ ಇಂಡಿಯಾ ಸರ್ವಿಸಸ್ ಅಲ್ಲಿ, ಜಾಮಿಯಾ ಯೂನಿವರ್ಸಿಟಿ ಆಗಲಿ, ಕರ್ನಾಟಕದಲ್ಲೂ ನೀವು ಮುಸ್ಲಿಂ ಎಜುಕೇಶನ್ ಬಗ್ಗೆ ನೀವು ತಗೊಂಡ್ರೆ ನೋಡಿ, ಸೌತ್ ಇಂಡಿಯಾ ಬೇರೆ ಇಶ್ಯೂ. ಸೆಕ್ಯುಲರಿಸಮ್ ಇದೆ, ರಿಲಿಜಿಯಸ್ ಸಿಂಕ್ರೆಟಿಸಮ್ ಇದೆ. ಕರ್ನಾಟಕ ಬೇರೆ ಡಿಫ್ರೆಂಟ್ ಸ್ಟೋರಿ ಅದು. ನಾವು ನಾರ್ತ್ ತರ ಕಟ್ಟರಪಂಥಿಗಳಲ್ಲ. ಹಿಂದೂ ಕಟ್ಟರಪಂಥಿಗಳು ಜಾಸ್ತಿ ಇರೋದು ನಾರ್ತ್ ಅಲ್ಲೇ, ಮುಸ್ಲಿಮ್ಸ್ ಕಟ್ಟರಪಂಥಿ ಜಾಸ್ತಿ ಇರೋದು ಅಲ್ಲೇ. ಇಲ್ಲಿಲ್ಲ. ಇಲ್ಲಿ ಒಂದು ಪೀಸ್ಫುಲ್ ಸೌತ್ ಇಂಡಿಯಾ, ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡು ನೋಡಿ, ವಿ ಆರ್ ಆಲ್ ವೆರಿ ಪೀಸ್ ಲವಿಂಗ್ ಪೀಪಲ್. ನಮ್ ಒಂದೇ ಕಲ್ಚರ್, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ. ಇಲ್ಲಿ ಪೇಟ್ರಿಯಾಕಿ ಅಷ್ಟಿಲ್ಲ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಇಲ್ಲ. ತಂದು ಕೂತ್ಕೊಂಡು ನೀನು ಸ್ಕೂಲ್ಗೆ ಹೋಗ್ಬಾರ್ದು, ಹೋಗ್ಬಾರ್ದು ಅಂತ ಇಲ್ಲ. ಕಳಿಸ್ತಾರೆ ಸ್ಕೂಲ್ಗೆ, ಓದಿ ಅಂತ ಆದರೆ ನಮ್ ಕಲ್ಚರ್ ಬೇರೆದು. ಸೆಕೆಂಡ್ ಏನಿದೆ, ಸ್ಕಾಲರ್ಶಿಪ್ ಸೌತ್ ಇಂಡಿಯಾದಲ್ಲಿ 7 times ಜಾಸ್ತಿ ಇದೆ ನಾರ್ತ್ ಇಂಡಿಯಾಕ್ಕಿಂತ. ಅವ್ರು ₹1 ಕೊಟ್ರೆ ನಮ್ ಗೌರ್ಮೆಂಟ್ ₹7 ಕೊಡ್ತಾ ಇದೆ, ಫಾರ್ ಎಕ್ಸಾಂಪಲ್. ಇದೆಲ್ಲ ಇನ್ಸೆಂಟಿವ್ಸ್ ಇದೆ. ಟೋಟಲ್ ಫರ್ಟಿಲಿಟಿ ರೇಟು ನಾರ್ತ್ ಇಂಡಿಯಾ ಮುಸ್ಲಿಂ ಹೆಂಗಸರಿಗೆ 3.4-3.6 ಇದೆ, ಮುಸ್ಲಿಮ್ಸ್ಗೆ. ಸೌತ್ ಇಂಡಿಯಾದಲ್ಲಿ 1.7 1 ಇದೆ ಮುಸ್ಲಿಂ ಹುಡುಗರಿಗೆ. ಟೋಟಲ್ ಫರ್ಟಿಲಿಟಿ ರೇಟ್, ರಿಪ್ರೊಡಕ್ಟಿವ್ ಲೈಫ್ ಚೆನ್ನಾಗಿದೆ, ಅವ್ರದ್ದು ಎಜುಕೇಶನ್ ಚೆನ್ನಾಗಿದೆ. ಸೌತ್ ಇಂಡಿಯಾ ಬೇರೆ ಇಂಡಿಯಾ. ನೋಡಿ, ಈ ಹಿಜಾಬ್ ಇಶ್ಯೂಗಳೆಲ್ಲ ಬಿಡ್ಬಿಡ್ಬೇಕು ಇವಾಗ. ಇದು ದುರ್ಭಾಗ್ಯ ನಮ್ಮ ಕಮ್ಯುನಿಟಿದಲ್ಲಿ ಏನಾಗಿದೆ ಅಂದರೆ, ಧರ್ಮಗುರುಗಳು ಒಂದು, ಸೆಕೆಂಡ್ ಏನು, ತಂದೆ ಪೇಟ್ರಿಯಾಕಿ ಅಂತಾರೆ ಗೊತ್ತಲ್ಲ, ಪೇಟ್ರಿಯಾಕಿ ಡಾಮಿನೇಟ್ ಮಾಡ್ತಾ ಇದೆ ನಮ್ಮ ಹೆಂಗಸರು, ಮುಸ್ಲಿಂ ಹೆಂಗಸರು ಲೈಫು. ಸಣ್ಣ ಹುಡುಗಿರಾಗಲಿ, ಅವ್ರ ವೈಫ್ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ, ತಾಯಿ ಆಗಲಿ. ಯಾಕಂದರೆ ಗ್ರಂಥದಲ್ಲಿ ಏನು ಬಂದಿದೆ ಅದು ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡಿದ್ದಾರೆ. ಹುಟ್ಟಿದಾಗ ತಂದೆ, ಆಮೇಲೆ ಗಂಡ, ಆಮೇಲೆ ಮಗ ಅಂತ. ಮನುಸ್ಮೃತಿಯಲ್ಲೂ ಇದೆ, ಕುರಾನಲ್ಲೂ ಹೆಚ್ಚು ಕಮ್ಮಿ ಆ ಥರ ಗಾರ್ಡಿಯನ್ಸ್ ಅಂತ ಇದೆ.
ಎಲ್ಲೂ ಹೋದ್ರೂ ಹೆಂಗಸು ಗಾರ್ಡಿಯನ್ ಜೊತೆನೆ ಒಂದು ಮೇಲ್ ಗಾರ್ಡಿಯನ್ ಜೊತೆ ಹೋಗ್ಬೇಕಂತ ಇದೆ. ಇವಾಗ ಅದು ಸೌದಿ ಅರೇಬಿಯಲ್ಲಿ ತೆಗೆದಾಕಿದ್ದಾರೆ. ಅದು ಈ ಥರ ರಿಫಾರ್ಮ್ಸ್ ಬಂದಾಗ ನಮ್ಮ ಕಮ್ಯುನಿಟಿದಲ್ಲಿ ಹೆಂಗಸರು ಹುಡುಗಿರು ಡಿಗ್ರಿ ಹುಡುಗಿರಾಗಲಿ ಯಾವ ಪ್ರೈಮರಿ ಸ್ಕೂಲ್ ಆಗಲಿ ನಾವು ಹಿಜಾಬ್ ಹಾಕ್ಕೊಂಡೇ ಹೋಗ್ತೀವಿ, ನಾವಿಲ್ಲಾಂದ್ರೆ ಹೋಗಲ್ಲ ಅಂತ ಹೇಳ್ತೀವಿ. ಇದು ಬಹಳ ತಪ್ಪಾಗುತ್ತೆ. ಖುರಾನಲ್ಲೂ ಪ್ರಾಫಿಟ್ ಲೈಫಲ್ಲೂ ಎಡ್ಯುಕೇಷನ್ಗೆ ಹಿಜಾಬ್ಗಿಂತ ಜಾಸ್ತಿ ಅದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಫಸ್ಟು ಬಂದಿದ್ದು ವರ್ಸೇ ಎಜುಕೇಷನ್ ಬಗ್ಗೆ. ಫಸ್ಟ್ ವರ್ಸ್ ಬಂದಿದ್ದು ಜಿಬ್ರೈಲ್ ಅಂತಾರಲ್ಲ, ಆರ್ಕ್ ಏಂಜಲು, ಅವ್ರಿಗೆ ಬಂದ್ಬಿಟ್ಟು ಪರ್ವಾದಿ ಪ್ರಾಫಿಟ್ಗೇನು ಓದಿ ಅಂದಿದ್ದು. ಓದಿ, ದೇವ್ರಸಲ್ಲಿ ಓದಿ. ಅವ್ರಿಗೆ ಓದಕ್ಕೆ ಬರ್ತಾರಿಲ್ಲ, ನಂಗೆ ಓದಕ್ಕೆ ಬರಲ್ಲ ಅಂದ್ರು, ಓದಿ ಅಂದ್ರು. ಆಮೇಲೆ ಹಿಜಾಬ್ ಬಂದಿದ್ದು 17 years, ಪ್ರಾಫಿಟ್ ಆದ್ಮೇಲೆ 17 years, 1627 ಅಲ್ಲಿ ಬಂದಿದ್ದು ಹಿಜಾಬ್. ಇಸ್ಲಾಂ ಬಂದಿದ್ದು 1610 ರೀಡ್ ಅಂತ. ಇದೆಲ್ಲ ನಾವು ನೋಡಿದ್ರೆ ನಾನು ಎಲ್ಲೋ ಹೋಗ್ಬಿಟ್ಟು ನಮ್ಮ ಧರ್ಮಗುಳುಗಳ ಮೇಲೆನೆ, ಎಲ್ಲರೂ ಅಲ್ಲ, ಸ್ವಲ್ಪ ವೆರಿ ನ್ಯಾರೋ ಮೈಂಡೆಡ್ ಇದ್ದಾರೆ. ಐ ಪುಟ್ ದ ಬ್ಲೇಮ್ ಅವ್ರ ಮೇಲೆ. ಎಜುಕೇಶನ್ ಇಲ್ಲ ಅಂದ್ರೆ ಲೈಫ್ ಇಲ್ಲ. ನಮ್ಮ ಹದೀಸ್ಗಳಲ್ಲಿ ಖುರಾನಲ್ಲಿ ಮುಖ್ಯವಾದ ಇಂಪಾರ್ಟೆನ್ಸ್ ಕೊಟ್ಟಿರೋದು ನಾಲೆಡ್ಜ್ಗೆ. ನೋಡಿ, ಒಂದೊಂದು ಜನ ಒಂದೊಂದು ಥರ ಓದ್ತಾರೆ ಧರ್ಮ ಗ್ರಂಥಗಳು. ನಾನು ಎಷ್ಟು ಮಟ್ಟಿಗೆ ಓದಿದ್ದೀನಿ, ಕಂಪ್ಯಾರೇಟಿವ್ ರಿಲಿಜಿಯಸ್ ಸ್ಕಾಲರ್ಸ್ಗೆ ನಾನು ಏನು ಮಾತಾಡಿದ್ದೀನಿ, ಎಲ್ಲ ಏನು ಹೇಳ್ತಾರೆ ಅಂದರೆ, ಬಿಕಾಸ್ ನಾವು ಕುರಾನ್ ಬಗ್ಗೆ ಮಾತಾಡ್ತೇವೆ, ಇಸ್ಲಾಂ ಬಗ್ಗೆ, ಬೇರೆ ಧರ್ಮಗಳು ಬಿಟ್ಟು ಹಾಕೋಣ, ಎಲ್ಲದರಲ್ಲೂ ಇದೆ ಓದ್ಬೇಕಂತ. ಅದು ಇದ್ಮೇಲೆ ಇವರು 50% ಆಫ್ ದ ಪಾಪ್ಯುಲೇಷನ್ ಹೆಂಗಸರು. ನಮ್ಮ ಧರ್ಮದಲ್ಲೂ ಅಷ್ಟೇ ಅಲ್ಲ, ಗಂಡಸು ಒಂದು 50% ಹೆಚ್ಚು ಕಮ್ಮಿ ಎಲ್ಲ ಕಡೆನೂ. ಅದರಲ್ಲಿ ನಾವು ಎಂಪವರ್ ಆಗಲ್ಲ, ನಾವು ಓದಲ್ಲ ಅಂದ್ರೆ ಯಾರ್ದು ಲಾಸ್ ಇದು? ನಮ್ಮ ಕಮ್ಯುನಿಟಿಗೆ ಲಾಸು. ನೀವು ಹಾಕ್ತೀರಾ ಬ್ಯಾಕ್ವರ್ಡು, ನೀವು ಹಿಂದೆ ಹೋಗ್ತೀರಾ. ನಿಮ್ಮ ಕಾಸ್ಟ್ ಅಲ್ಲಿ ಬೇರೆ ಹುಡುಗಿರು ಪಾಪ ಅವರು ದೇ ವಿಲ್ ರೈಸು. ಎಸ್ ಮಟ್ಟಿಗೆ ನೀವು ಮಾಡಿದ್ ಕರೆಕ್ಟು. ಧರ್ಮಗಳಿಗೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಸ್ ಮಟ್ಟಿಗೆ ನೀವು ಗೈಡ್ ಮಾಡ್ತೀರಲ್ಲ, ಈಗ ನಿಮ್ಗೆ ಹೇಳಕ್ ಬಂದಿಲ್ವಾ? ಬಂದ್ಬಿಟ್ಟು ಹಿಂಗೆ ಮಾಡಬೇಡಿ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಇಶ್ಯೂ ಅದು. ಆಮೇಲೆ ಖುರಾನಲ್ಲಿ ಹಿಜಾಬ್ ಅಂತ ಏನಿದೆ, ಆ ದೇವ್ರು ಮತ್ತೆ ದೇವ್ರು ಯಾಕೆ ಮಾಡಿ ನಮ್ಮ ಮನುಷ್ಯರ ಮೇಲೆ ಮಧ್ಯ ಹಿಜಾಬ್. ಅದು ಬೇರೆ ಖಿಮರ್ ಅಂತ ಇದೆ, ಅದು ಬಟ್ಟೆ. ಆವಾಗ್ಲೂ ಪ್ರಾಫಿಟ್ ಗಿಂತ ಮುಂಚೆನೂ ಖಿಮರ್ ಆಗ್ತಾ ಇದ್ರು. ಪ್ರಾಫಿಟ್ ಖುರಾನಲ್ಲಿ ಬಂದ ಅದೇ ಖಿಮರ್ಗೆ ನೀವು ಚೆಸ್ಟ್ಗೂ ಬ್ರೆಸ್ಟ್ಗೂ ಕವರ್ ಮಾಡಿ ಅಂತ. ಮುಖ ತೋರ್ಸೋದೇನು ಪ್ರಾಬ್ಲಮ್ ಇಲ್ಲ, ಹಂಗಿರ್ಲಿ. ಅದು ಹಾಕೊಳ್ಳೇಬೇಕು ಅಂತ ಇಲ್ಲ. ಸೊ ಹೈಕೋರ್ಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೆ, ಅದು ನಾನು ಬಹಳ ಸಂತೋಷ ಆಯ್ತು. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಇಟ್ ಈಸ್ ರೆಕಮೆಂಡೇಟರಿ ಅಂತ ಐತೆ. ಆಮೇಲೆ ಆಲ್ ಗರ್ಲ್ಸ್ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಹಿಜಾಬ್ ಹಾಕೊಂಡು ಅನ್ನೋದು ತಪ್ಪು. ಹಿಜಾಬ್ ಯಾಕೆ ಹಾಕೊಳ್ತಾ ಇದ್ರು? ಒಂದು ಸೂಪರ್ಸ್ಟಿಷನ್ ಮೊದ್ಲಿತ್ತಲ್ಲ, ಸೂಪರ್ಸ್ಟಿಷನ್. ಯಾರು ನೋಡಿದ್ರೆ ನಿಮ್ಗೆ ದೃಷ್ಟಿ ಬೀಳತ್ತೆ. ಇನ್ನೊಂದೇನಂದ್ರೆ ಸೆಕ್ಯೂರಿಟಿ ಇರ್ಲಿಲ್ಲ ಅವಾಗ, ಪೊಲೀಸ್ ಇರ್ಲಿಲ್ಲ, ಮಿಲಿಟರಿ ಇರಲಿಲ್ಲ ನಿಮ್ಗೆ ಕಾಪಾಡಕ್ಕೆ. ಜನರು ಟ್ರೇಡ್ಗೆ ಕೆಲಸ ಮಾಡಕ್ಕೆ ಆಚೆ ಕಡೆ ಹೋಗ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು. ಇದಕ್ಕೆಲ್ಲ ಸೆಕ್ಯೂರಿಟಿ ಔಟ್ ಆಫ್ ಕಾಂಟೆಕ್ಸ್ಟ್ ತಗೊಂಡಿದ್ದಾರೆ. ಅದು ನನ್ನ ಪ್ರಕಾರ ಅದು ಬಹಳ ಸ್ಯಾಡ್ ಸ್ಟೋರಿ. ಅದಾಗ ಹುಡುಗಿ ಏನು ನಮ್ಮ ಗರ್ಲ್ಸ್ ಏನು ಹೋಗಿ ಬರೀಲಿಲ್ಲ, ಬಹಳ ತಪ್ಪಾಯ್ತು ಅದು. ಇರಾನ್ ಅಲ್ಲಿ ಹಿಜಾಬು ಯಾವಾಗಲೂ ತೆಗ್ದಾಕಿದ್ದಾರೆ, ಎನ್ಫೋರ್ಸ್ ಮಾಡಿಲ್ಲ ತಿರ್ಗಾ ಬ್ಯಾನ್. ಅದು ಸೌದಿಯಲ್ಲಿ ಗಾರ್ಡಿಯನ್ಸ್ ಬೇಡ, ನೀವು ಹಂಗೆ ಹೋಗ್ಬೋದು ಫಾರಿನ್ ಕಂಟ್ರೀಸ್ ಅಂತಂದ್ರೆ ನಿಮ್ಗೇನು ರೋಗ ಬಂದಿದೆ? ನಮ್ಮ ಹಿಂದೂ ಮಿತ್ರಗಳು ಫ್ರೆಂಡ್ಸ್ಗಳು ಹೇಳ್ತಾರೆ, ನೋಡಿ ಸರ್, ಮೊದಲು ಅವಗುಂತನ ಅಂತ ಇತ್ತು ನಮ್ಮ ಇದ್ರಲ್ಲೂ, ದುಪಟ್ಟ, ಚಾದರು, ಆಮೇಲೆ ಹುಡುಗಿರಸು ಲಜ್ಜಾ ಅಂದ್ರೆ ಮಾಡೆಸ್ಟಿ, ಘೂಂಗಟ್ಟು. ಇದು ಅವಗುಂತನ ಅಂದ್ರೆ ಘೂಂಗಟ್. ಅವಗುಂತನ ಮತ್ತೆ ಹಿಜಾಬು ಒಂದೇ ಮೀನಿಂಗ್, ಟು ಕವರ್ ಅಂತ. ನಾವು ಬಿಟ್ಬಿಟ್ವಿ, ನೀವ್ಯಾಕೆ ಬಿಡಲ್ಲ ಅಂತ. ಬಟ್ ದಟ್ ಈಸ್ ಅಗೇನ್ ಎ ಡಿಫ್ರೆಂಟ್ ಕ್ವಶನ್. ಅದು ಎಸೆನ್ಷಿಯಲ್ಸ್ ಆಫ್ ರಿಲಿಜನ್ ಅಲ್ಲಿ ಬರಲ್ಲ. ಆ ಕಾಲದಲ್ಲೂ ಲಲಿತ ಸೂತ್ರ ಅಂದ್ಬಿಟ್ಟು ಮಹಾಯಾನ ಟೆಕ್ಸ್ಟ್ ಅಲ್ಲಿ ಯಶೋಧರ ಅಂದ್ಬಿಟ್ಟು ಒಂದು ಹೆಂಗಸು ಓಪನ್ ಆಗಿ ಬ್ರಾಹ್ಮಿನ್ಸ್ಗೆ ಚಾಲೆಂಜ್ ಮಾಡ್ತಾಳೆ ಬುದ್ಧದ ಕಾಲದಲ್ಲಿ. ನಾನು ಹಾಕಲ್ಲ ಇದು. ಆ ಸಂಸ್ಕೃತ ಅಲ್ಲಿ ಅವಗುಂತನ, ಪ್ರಕೃತಿಯಲ್ಲಿ ಅಗುಂತತಿ. ಎಲ್ಲರೂ ಕೂತ್ಕೊಂಡಿರ್ತಾರೆ, ನೋಡಕ್ ಬಂದಿರ್ತಾರೆ ಅವ್ರಿಗೆ, ಆ ಹೆಂಗಸರಿಗೆ ಮದುವೆ ಮಾಡ್ಕೊಳ್ಳಕ್ಕೆ. ನಾನು ಹಾಕೊಂಬರಲ್ಲ. ಆಮೇಲೆ ಅಲ್ಲಿ ಯಾವ ಸಭೆಯಲ್ಲಿ ದೊಡ್ಡ ಅಡ್ರೆಸ್ ಮಾಡ್ತಾನೆ ಯಶೋಧರ ಅಂತ ಹುಡುಗಿ ಹೆಸರು. ನೋಡಿ, ನೀವು 1000 ಇದು ಅವಗುಂತನ ಹಾಕೋಬಹುದು, ಆದ್ರೂ ನಿಮ್ಗೆ ಅದು ವರ್ಚ್ಯೂ ಇಲ್ಲ ಅಂದ್ರೆ, ನಿಮ್ಗೆ ಅದು ಒಳ್ಳೆ ಗುಣ ಇಲ್ಲ ಅಂದ್ರೆ ಏನ್ ಹಾಕೊಂಡು ಪ್ರಯೋಜನ ಅಂತ ಆ ಟೆಕ್ಸ್ಟ್ ಅಲ್ಲಿ. ಆವಾಗ್ಲೂ ಬುದ್ಧಿಸಂ ಚಾಲೆಂಜ್ ಇದು. ಆ ಕಾಲದಲ್ಲೇ ತರ ಹುಡುಗಿರಿದ್ರು. ಸೊ ಪ್ರೌಡ್ ಆಫ್ ಇಂಡಿಯನ್ ಕಲ್ಚರ್. ನಾವು ಗೋಂಗಟ್ ಹಾಕೊಳ್ಳಲ್ಲ ಅಂದ್ರೆ ಅಮ್ಮ, ನಾನ್ ಹಾಕೊಂಡ್ರೆ ಏನ್ ಪ್ರಯೋಜನ? ನೀವು ತಪ್ಪಾಗಿದ್ರೆ ನಾನು ಏನ್ ಹಾಕೊಂಡ್ರೆ ಏನು ಅಂದ್ಲ ಅಮ್ಮ. ದಿಸ್ ಈಸ್ ರೆಕಾರ್ಡೆಡ್ ಇನ್ ಮಹಾಯಾನ ಟೆಕ್ಸ್ಟ್, ಲಲಿತಾ ಸೂತ್ರ ಅಂದ್ಬಿಟ್ಟು ನೋಡ್ಕೋಬಹುದು. ನಾನು ನಮ್ ಕಮ್ಯುನಿಟಿ ಹುಡುಗಿರಿಗೂ ಹೇಳ್ತೀನಿ, ನೀವು ಯಶೋಧ ಹಾಗೆ ನೀವೇನ್ ಹಾಕೊಂಡ್ರೆ ನಿಮ್ಗೆ ಯಾರಾದ್ರೂ ಪ್ರಿಡೇಟರ್, ಸೆಕ್ಷುವಲ್ ಪ್ರಿಡೇಟರ್ ಬಿಡ್ತಾನ? ಸಲ್ಮಾ ತಸ್ಲೀಂ IPS ಆಫೀಸರ್, ಸಾರಾ ರಿಜ್ವಿ ಅವರೆಲ್ಲ ಏನ್ ಘೂಂಗಟ್ ಹಾಕೊಂಡ್ತಾರ? ದೇ ಆರ್ IPS ಆಫೀಸರ್ಸ್. ನಾವ್ ಹೆಮ್ಮೆ ಪಡಲ್ವಾ ನೋಡಿ, IAS ಅಲ್ಲಿ ಇದ್ದಾರೆ, ಅವರೆಲ್ಲ ಘೂಂಗಟ್ ಹಾಕೊಂಡು ಹೋಗ್ತಾರ. ದಟ್ ಈಸ್ ಒನ್ ಆಸ್ಪೆಕ್ಟ್ ಆಫ್ ಇಟ್.